ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇದು ಬಂದ್ಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆನೆ ಬುಕ್ ಮಾಡಿದ್ದೆ. ಪ್ಲೇಟ್ಸ್ ಬುಕ್ ಮಾಡಿದ್ದೆ. ಅದು ಎಲೆ ತರ ಬರುತ್ತಲ್ವಾ, ನಾವು ಊಟ ಮಾಡೋದು ಎಲೆ, ಬಾಳೆ ಎಲೆ ತರ ಚೆನ್ನಾಗಿರುತ್ತೆ ಅಂತ ಪ್ಲೇಟ್ಸ್ ಕಾಣಿಸ್ತು. ನಾನು ಅದು ಬಂದ್ಬಿಟ್ಟು ನನ್ಗೆ 12 ಪೀಸಸ್ ಸಿಕ್ಕಿದ್ದು. ಸೊ ಇದರಲ್ಲಿ ನೋಡ್ಬೇಕು 12 ಪೀಸ್ ಇದೆಯಾ, 6 ಪೀಸಸ್ ಇದೆಯಾ, ಎಷ್ಟು ಪೀಸಸ್ ಇದೆ ಅಂತ ನಾನು ಅನ್ಬಾಕ್ಸಿಂಗ್ ಮಾಡ್ಲೇ ಇಲ್ಲ. ನೋಡಿ ಹೆಂಗಿದೆ ಹಂಗೇ ಇದೆ. ಸೊ ನಿಮ್ಗೆಲ್ಲ ಫಸ್ಟ್ ನೋಡ್ಸ್ತಾನೆ ಓಪನ್ ಮಾಡೋಣ ಅಂತ ನಾನು ಮೀಶೋ ಇಂದಾನೆ ಬುಕ್ ಮಾಡಿದೀನಿ. ಸೊ ಇನ್ನ ಕಟ್ ಮಾಡ್ಬಿಡೋಣವಾ. ನನ್ಗೆ ಹೆಂಗ್ ಬಂದಿದೆ, ಏನು ಡ್ಯಾಮೇಜ್ ಏನು ಇಲ್ದಿರ ಬಂದ್ರೆ ಸಾಕು, ವಾಪಸ್ ಹೋಗ್ದಿರಾ ರಿಟರ್ನ್ ಮಾಡ್ದಿರಾ ಇದ್ರೆ ಸಾಕು. ಚೆನ್ನಾಗ್ ಬಂದಿದ್ರೆ ನಂಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಆ ಪ್ಲೇಟ್ಸ್ ನಾವು ಚಿಕ್ಕ ಚಿಕ್ಕ ಅಂದ್ರೆ ಸ್ವಲ್ಪ ಸ್ವಲ್ಪ ಇಟ್ರೆ ಚೆನ್ನಾಗ್ ಕಾಣಿಸುತ್ತೆ. ಜಾಸ್ತಿ ಜಾಸ್ತಿ ಇಟ್ಬಿಟ್ಟು ದೊಡ್ಡ ದೊಡ್ಡ ಪ್ಲೇಟ್ ಅಲ್ಲಿ ಇಟ್ಬಿಟ್ರೆ ಅದಕ್ಕ ಚೆನ್ನಾಗಿ ಕಾಣಿಸಲ್ಲ. ನಾವು ಸೊ ಚಿಕ್ಕ ಪ್ಲೇಟ್ ಅಲ್ಲಿ ಒಂದ್ 4 ಕಾಯಿ ಇಟ್ರುನು ಅದು ಚೆನ್ನಾಗಿ ನೋಡೋದಕ್ಕೆ ಚಂದವಾಗಿರಬೇಕು. ಸೊ ಅದಕ್ಕೆ ನಾನು ಚಿಕ್ಕ ಚಿಕ್ಕ ಪ್ಲೇಟ್ಸ್ ನೋಡಿ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ. ಸೊ ಇನ್ನು ತಡ ಯಾಕೆ, ಅನ್ಬಾಕ್ಸಿಂಗ್ ಮಾಡ್ಬಿಡೋಣವಾ. ಪ್ಯಾಕ್ 12 ಅಂತ ಇತ್ತು. ಸೊ ನಾ ಅದಕ್ಕೆ ಬುಕ್ ಮಾಡಿದೆ. ನಾ ಇದು ಕಾಸ್ಟ್ ಹೇಳಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಆಗಿ ಬಂದಿದೆ. ಚೆನ್ನಾಗೇನೋ ಪ್ಯಾಕ್ ಮಾಡಿದ್ದಾರೆ. ತುಂಬಾ ಚಿಕ್ಕದಾಗೋಯ್ತು. ಪ್ಲೇಟ್ಸ್ ಅಂತ ಚೆನ್ನಾಗಿದೆ, ಇರೋದು ಪ್ಲೇಟ್ಸ್ ಚೆನ್ನಾಗಿದೆ, ಆದ್ರೆ ತುಂಬಾ ಚಿಕ್ಕದಾಗೋಯ್ತು. ಇನ್ನೊಂಚೂರು ದೊಡ್ಡದಾಗಿದ್ರೆ ಚೆನ್ನಾಗಿರ್ತಾಯಿತ್ತು. ಇದರಲ್ಲಿ 2 ಕಾಯಿ ಇಡಕ್ಕಾಗಲ್ಲ. ಕೆಳಗಡೆ 3 ಇಟ್ಟು 3 4 ಇಡ್ಬೋದು, ದೊಡ್ಡ ಕಾಯಿ 2 ಇಡ್ಬೋದು ಅಷ್ಟೇನೆ, ಮೇಲೆ ಇಡಕ್ಕಾಗಲ್ಲ. ಬಿಚ್ಚಕ್ಕಾಗ್ತದೆ.
1 2 3 4 5 6 7 8 9 10 11 12 ಏನೋ ಇದ್ದಾವೆ. ಆದ್ರೆ ತುಂಬಾ ಚಿಕ್ಕವಾಗೋಯ್ತಲ್ಲ ನೋಡಿ. ಬಾಳೆ ಎಲೆ ತರಾನೇ ಚೆನ್ನಾಗಿದೆಯಲ್ವಾ? ಎಷ್ಟು ಇಡ್ಬೋದು ಹೇಳಿ ಇದ್ರಲ್ಲಿ? ದ್ರಾಕ್ಷಿ ನಾವೇನಾದ್ರೂ ಸ್ವೀಟ್ ಐಟಮ್ಸ್ ಮಾಡ್ಕೊಂಡ್ರೆ ಇಡ್ಬೋದು. ಚೆನ್ನಾಗಿದೆ ಅಂತೂ ನಿಜವಾಗ್ಲು, ಚಿಕ್ಕದಾಗಿದ್ರು ಚೆನ್ನಾಗಿದೆ. ಒಂದಿಷ್ಟು ದೊಡ್ಡದಾಗಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನೋಡಿ. ಚೆನ್ನಾಗಿದೆಯಲ್ವಾ? ಕೆಳಗಡೆ ಬಿದ್ರೆ ಹೊಡೆದೋಗುತ್ತೆ, ಸೊ ಹುಷಾರಾಗಿ ಇಟ್ಕೋಬೇಕು. ಇದನ್ನ ಮನೆಗ್ ಯೂಸ್ ಆಗುತ್ತೆ, ವಾಪಸ್ ಏನ್ ಕಳ್ಸೋ ಅಷ್ಟಿಲ್ಲ. ಮನೆಗ್ ಯೂಸ್ ಆಗುತ್ತೆ, ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಯಾರಾದ್ರೂ ಬಂದ್ರೆ ನಾವು ಮಿಕ್ಚರ್ ಆಗ್ಲಿ ಸ್ವೀಟ್ ಆಗ್ಲಿ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇಟ್ಕೋಬಹುದು. ಇದು ನನ್ಗೆ ಕಾಸ್ಟ್ ಬಂದ್ಬಿಟ್ಟು 12 ಪೀಸಸ್ಗೆ ನಾನು ಕೊಟ್ಟಿದ್ದು ಎಷ್ಟಪ್ಪ, 2 ರೂಪೀಸ್ ಕಮ್ಮಿ 400 ರೂಪೀಸ್ ಕೊಟ್ಟಿದ್ದು. 2 ರೂಪೀಸ್ ಕಮ್ಮಿ 400 ಆಯ್ತು ನನ್ಗೆ. ಸೊ ಚಿಕ್ಕದು, ಸ್ವಲ್ಪ ಬೇಜಾರಾಯ್ತು, ಆದ್ರೂ ಚೆನ್ನಾಗಿದೆ. ವರ್ತ್ ಆಫ್ ಮನಿ ಅಂತಾನೆ ಹೇಳ್ಬೋದು. ಸೊ ಇಂಥವು ನಿಮ್ಗೆ ಏನಾದ್ರು ಬೇಕಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ನಿಮ್ಗೆ ಇದು ಬೇಕು, ನಮ್ಗೆ ಸ್ವೀಟ್ ಐಟಮ್ಸ್ ಮನೆಗೆ ಯಾರಾದ್ರೂ ನೆಂಟ್ರು ಬಂದಾಗ ಕೊಡೋದಕ್ಕೆ ಆಗುತ್ತೆ, ನಾವು ತಗೋತೀವಿ, ಚೆನ್ನಾಗಿದೆ ಬಾಳೆ ಎಲೆ ತರ ಅಂತ ಅನ್ಕೊಂಡ್ರೆ ನೀವು ಬೈ ಮಾಡ್ಕೋಬಹುದು. ನಿಜವಾಗ್ಲೂ ಚೆನ್ನಾಗಿದೆ, ಏನ್ ಡ್ಯಾಮೇಜ್ ಏನಿಲ್ಲ. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ಇನ್ನೂ ಒಂದು ಓಪನ್ ಮಾಡ್ತೀನಿ ನೋಡಿ. ಉಷಾ ಉಷಾ ಏನ್ ಮಾಡ್ತಾ ಇಲ್ಲ. ಉಷಾ ಎಲ್ಲಿ? ಹಂಗೆ ನಡಿ, ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ. ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೈಗೆ ವೈಟ್ ತರ ಇದು ಹಾಕಿದ್ದಾರೆ, ಅದನ್ನ ನೋಡಿ. ದಿಸ್ ಪ್ರಾಡಕ್ಟ್ ಕಂಟೈನ್ಡ್ ಕೋಟಿಂಗ್ ಪೌಡರ್ ಅಲ್ಲಿ ಇದನ್ನ ಕೋಟ್ ಮಾಡಿದಾರಂತೆ. ಅದಕ್ಕೆ ನೋಡಿ ಈ ತರ ಅಂಟ್ಕೋತಾ ಇದೆ. ಅದನ್ನ ಪ್ಲೀಸ್ ರಿಮೂವ್ ಇಟ್ ಬಿಫೋರ್ ಯೂಸ್ ಅಂತ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ನಾವ್ ಇಂಥದ್ ಮಾಡಿದೀವಿ, ಅದನ್ನ ರಿಮೂವ್ ಮಾಡ್ಬಿಟ್ಟು ವಾಶ್ ಮಾಡ್ಬಿಟ್ಟು ಯೂಸ್ ಮಾಡಿ ಅಂತಾನೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಾವು ಏನಾದ್ರು ತಗೊಂಡ್ರೆ ಅದನ್ನ ವಾಶ್ ಮಾಡದೆ ಕ್ಲೀನ್ ಮಾಡದೆ ಯೂಸ್ ಮಾಡಲ್ಲ. ಸೊ ಅವರೇ ಹೇಳಿದಾರಲ್ಲ, ತುಂಬಾ ಥ್ಯಾಂಕ್ಸ್ ಅವ್ರಿಗೂನು. ನೋಡಿ ಪ್ರತಿಯೊಂದಕ್ಕೂ ಹಾಕಿದ್ದಾರೆ ನೋಡಿ. ಇಲ್ಲಿ ಎಷ್ಟೊಂದು ಕೋಟಿಂಗ್ ಹಾಕಿದ್ದಾರೆ ಅಂತ ನೋಡಿ, ಕಾಣಿಸ್ತಾ ಇದೆಯಲ್ವಾ? ಸೊ ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ವಾಶ್ ಮಾಡ್ಬಿಟ್ಟು ನೀಟಾಗಿ 1-2 ಸತಿ ವಾಶ್ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ಯಾರಿಗಾದ್ರೂ ಇಷ್ಟ ಆಗಿ ಬೈ ಮಾಡ್ಕೊಂಡ್ರೆ ಮಾತ್ರ, ಇಲ್ಲ ಅಂದ್ರೇನು ಕೂಡ ನಾರ್ಮಲ್ ಆಗಿ ಬೇಕಾಗಿರೋರು ತಗೊಂಡಿರ್ತಾರೆ. ಸೊ ಅವರು ಕೂಡ ಏನ್ ತಗೊಂಡ್ರು ಫಸ್ಟ್ ಇವು ವಾಶ್ ಮಾಡ್ಕೊಂಡ್ಬಿಟ್ಟ ಮೇಲೆನೆ ಯೂಸ್ ಮಾಡ್ಕೊಳ್ಳಿ. ಇದೊಂದು ರಿಕ್ವೆಸ್ಟ್ ಎಲ್ರಿಗೂನು
ಯಾಕಂದ್ರೆ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ, ಎಲ್ರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅವ್ರಂತಾನೆ ಎಲ್ಲ ನಮ್ಗೂನು ಎಲ್ಲಾನು ಹಾನಿಕರನೇ ಅಲ್ವಾ. ಸೊ ಅದಕ್ಕೆ ಯಾವ್ದಾದ್ರು ಒಂದ್ ಫ್ರೂಟ್ ಆಗ್ಲಿ, ಒಂದ್ ಪ್ಲೇಟ್ ಆಗ್ಲಿ, ನಾವ್ ಯಾವ್ದಾದ್ರು ಆಗ್ಲಿ ತಗೊಂಡಿದ್ದಕ್ಕಿಂತ ಮುಂಚೆನೆ ಅದನ್ನ ವಾಶ್ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇಷ್ಟು. ಮತ್ತೆ ಇನ್ನೇನಿಲ್ಲ. ಇನ್ನು ಮೊದಲನೇದಾಗಿ ಯಾರ್ಯಾರು ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದಾರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ ಸಪೋರ್ಟ್ ನಮ್ಗೆ ಇರುತ್ತೆ ಅಂತ ನಾನು ಖಂಡಿತ ಅನ್ಕೋತಾ ಇರ್ತೀನಿ. ಸೊ ಇನ್ನ ಮುಂದೆಗೆ ಬಂದ್ಬಿಟ್ರೆ, ಇನ್ನು ನಾನು ವರಲಕ್ಷ್ಮಿ ಹಬ್ಬಕ್ಕೆ ಇನ್ನು ತಗೊಳ್ಳೋದು ಜಾಸ್ತಿ ಇದೆ, ಆದ್ರೆ ಬಜೆಟ್ ಇಲ್ಲ. ಸ್ವಲ್ಪ ಕಮ್ಮಿ ರೇಟ್ ಅಲ್ಲೇ ತಗೋತಾ ಇದೀನಿ. ಕಮ್ಮಿ ರೇಟ್ ಅಲ್ಲೇ ಮಾಡೋಣ. ನನ್ ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ಮಾಡ್ಕೋತೀನಿ. ಅಂದ್ರೆ ಹಬ್ಬ ಬಿಡಕ್ ಆಗಲ್ವಲ್ಲ, ಮಾಡ್ತಾನೆ ಇರ್ಬೇಕು. ಒಂದ್ಸತಿ ಸ್ಟಾರ್ಟ್ ಮಾಡ್ರೆ ಮತ್ತೆ ಮಾಡ್ತಾನೆ ಇರ್ಬೇಕು. ನನ್ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಿದೆ. ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ನಾನು ಎಷ್ಟು ಅಮೌಂಟ್ ಅಲ್ಲಿ, ಎಷ್ಟು ಬಜೆಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದೀನಿ, ಅದನ್ನ ಬೈ ಮಾಡಿದೀನಿ ಅಂತ ಅನ್ನೋದು ನಿಮ್ಗೆ ಎಲ್ಲ ಹಾಕಿರ್ತೀನಿ. ಹಂಗೆ ಅದು ಒಂದ್ ವೇಳೆ ಮೀಶೋದಲ್ಲಿ ತಗೊಂಡ್ರೆ, ಇಲ್ಲ ಯಾವ್ದಾದ್ರು ಶಾಪಿಂಗ್ ಆಪ್ ಅಲ್ಲಿ ತಗೊಂಡ್ರೆ ಮಾತ್ರ ಅದು ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಇದು ಬಂದ್ಬಿಟ್ರೆ ಇದ್ರದ್ದೇನಾದ್ರೂ ನಿಮ್ಗೆ ಮೇಡಮ್ ಇದು ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ ಬೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಳ್ಳೋದಿ. ಮತ್ತೆ ತಗೊಂಡ್ರೆ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ನಮಸ್ತೆ. ಇದು